ಅದು ಅಭಿ ನಾನೇನಾದರೂ ಹೇಳಿದ್ರೆ ನೀನು ಕೇಳೋ ಮನಸ್ಥಿತಿಯಲ್ಲಿದೆಯಾ? ನಂಬುವಂಥದ್ದು ಹೇಳಿದ್ರೆ ಖಂಡಿತವಾಗ್ಲೂ ಕೇಳಿಸ್ಕೋಬೋದು. ಅದು ದೊಡ್ಡಪ್ಪನ ಕಿಡ್ನ್ಯಾಪ್ಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. What the hell are you talking about? ಹೌದು ಅಭಿ, ನನಗೆ ಅನ್ನಿಸ್ತಾ ಇದೆ ದೊಡ್ಡಪ್ಪನ ಕಿಡ್ನ್ಯಾಪ್ಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅಂತ. ಏನು ಸಂಬಂಧ ಇದೆ ಅನಿಸ್ತಾ ಇದೆ? ಅದೇ ಅಭಿ, ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸ್ಪಷ್ಟವಾಗಿ ಗೊತ್ತಿಲ್ಲ ಅನ್ನೋದನ್ನ ಸತ್ಯ ಅನ್ಕೊಳ್ತಾ ಇದೆಯಾ? ವೀಕ್ ಮೈಂಡೆಡಾ ನೀನು? ಈ ರೀತಿ ನಿಂಗೆ ಯಾಕೆ ಅನಿಸ್ತಾ ಇದೆ? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಭಿ. ಗೊತ್ತಿಲ್ಲ ಅಂತ ಇದೆಯಾ? ಅನಿಸ್ತಾ ಇದೆ ಅಂತಿದ್ಯಾ? ಕ್ಲಾರಿಟಿ ಇಲ್ಲ ಅಂತಿದ್ಯಾ? ಯಾಕೆ ಇಷ್ಟು ಕನ್ಫ್ಯೂಸ್ ಆಗಿದೆಯಾ? ಏನು ಹೇಳಕ್ ಹೊರಟಿದ್ಯಾ? ನಿನ್ ದೊಡ್ಡಪ್ಪನ ಕಿಡ್ನಾಪಿಗೆ ಈ ಮನೆಯವರೇ ಕಾರಣ ಅಂತ ಹೇಳ್ತಿದ್ಯಾ? ಹೇಳು. ಹೌದು ಅಭಿ, ಈ ಮನೆಯವರೇ ಕಾರಣ. ಅಕ್ಕ, ನಾನು ನಿಮ್ಗೇನಾದರೂ ಹೆಲ್ಪ್ ಮಾಡಲಾ? ಅಕ್ಕ ಪ್ಲೀಸ್ ಅಕ್ಕ, ಏನಾದರೂ ಮಾತಾಡಿ. ಏನು ಮಾತಾಡಲಿ? ನೀನು ಮಾತಾಡೋ ಸಮಯದಲ್ಲಿ ಮಾತಾಡಲಿಲ್ಲ, ಇವಾಗ ಬಂದ್ಬಿಟ್ಟು ಮಾತಾಡಿ ಅಂದರೆ? ನೋಡು, ನಿನ್ನ ಸುತ್ತಮುತ್ತ ಯಾರೂ ಇಲ್ಲ, ನಿಂಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಂತ ಯೋಚನೆ ಮಾಡಿದಿದ್ರೆ ಅವಾಗ ನಾನು ಒಪ್ಕೊಳ್ತಾ ಇದ್ದೆ. ಆದರೆ ನಿನ್ನ ಸುತ್ತಮುತ್ತ ಎಷ್ಟು ಜನ ಇದ್ರು ಗೊತ್ತಾ? ಶ್ರಾವಣಿ ಅಕ್ಕ, ಅಭಿ ಬಾವ, ನಾವುಗಳು ಎಲ್ಲರೂ ಇದ್ರು. ನೀನು ಸೈಲೆಂಟ್ ಆಗಿದ್ಬಿಟ್ಟೆ ಅಲ್ವಾ? ಇವತ್ತು ಮಾವನ ಸ್ಥಿತಿ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಅದ್ಯಾ ಅಕ್ಕ, ನನಗೆ ಧೈರ್ಯ ಸಾಲಿಲ್ಲ. ಧೈರ್ಯ ಇಲ್ಲ ಅಂದಮೇಲೆ ಮಂಟಪದಿಂದ ಯಾಕೆ ಓಡ್ ಬಂದೆ? ಆಗ ಧೈರ್ಯ ಇತ್ತು, ಸತ್ಯ ಹೇಳಕ್ಕೆ ಧೈರ್ಯ ಇರಲಿಲ್ವಾ? ಇಲ್ಲ ಅಕ್ಕ, ಅಣ್ಣನ ಹತ್ರ ಹೇಳೋಣ ಅಂತ ಡಿಸೈಡ್ ಮಾಡಿದ್ದೆ. ಆಗ ಒಂದು ಕಾಲ್ ಬಂತು, ಅಮ್ಮಯ್ಯನ ಕೊಂದು ಬಿಡ್ತೀನಿ ಅಂತ ಹೆದರಿಸಿದ್ರು. ಆ ಭಯಕ್ಕೆ ನಾನು ಯಾವ ಸತ್ಯನೂ ಹೇಳಕ್ ಹೋಗ್ಲಿಲ್ಲ. ಅತ್ತ ಮಾವನ್ ಪ್ರಾಣ, ಈ ಕಡೆ ಅಮ್ಮಯ್ಯನ ಪ್ರಾಣ. ನಾನು ಏನ್ ಮಾಡ್ಲಿ? ಹೇಗೆ ಆಟ ಆಡಕ್ಕಾಗತ್ತೆ ಅಕ್ಕ? ಅಭಿ, ಏನಾಗಿದೆ ನಿನಗೆ? ಸುಮ್ಮನೆ ಇದ್ದೀನಂತ ಮನ್ಸಿಗೂ ನಾಲ್ಗೆಗೂ ಮಿತಿ ಮೀರ್ ಮಾತಾಡ್ತಾ ಇದ್ಯಾ? ಈ ಮನೆ ಬಗ್ಗೆ ಏನೇ ಗೊತ್ತು ನಿಂಗೆ? ಏನ್ ಗೊತ್ತು? ಈ ಮನೆಯವರು ನಿನ್ ದೊಡ್ಡಪ್ಪನ ಕಿಡ್ನಾಪ್ ಮಾಡಿದ್ರ? ಓ ಶಿಟ್ ಶಿಟ್ ಶಿಟ್! ತಲೆ ಕೆಟ್ಟಿದೆ ನಿಂಗೆ? ಅನುಮಾನದ ಪಿಸಾಚಿ ನಿನ್ ತಲೆ ಒಳಗೆ ಹೊಕ್ಕೊಂಡಿದೆ. ಇಂಥ ಯೋಚನೆ ಎಲ್ಲ ನಿನ್ ತಲೆಗೆ ಯಾಕೆ ಬರುತ್ತೆ? ಯಾರು ಕಿಡ್ನಾಪ್ ಮಾಡ್ತಾರೆ ನಿಂಗೆ ಗೊತ್ತಾ? ಯಾರು? ಕಲ್ಯಾಣ್ ಮಾವನ? और ममता अगेन? ಸಂಯುಕ್ತ ಅತ್ತೆನಾ? ಇಲ್ಲ ನಾನು ಬಿಟ್ರೆ ನಾನು ಅಂತ ಹೇಳಕ್ಕೂ ಹೆಸಲ್ಲ ನೀನು. ಹೇಳು, ಯಾರು ಕಿಡ್ನಾಪ್ ಮಾಡ್ತಾರೆ ಅಂಡ್ ಯಾಕೆ? ಓಹೋ, ನಿನ್ ದೊಡ್ಡಪ್ಪನ ಹತ್ರ ಕೋಟಿ ಕೋಟಿ ಕಾಸಿತ್ತು. ಅವ್ರನ್ನ ಕಿಡ್ನಾಪ್ ಮಾಡಿ ಅದನ್ನೆಲ್ಲ ಚೀಲ ಒಳಗೆ ಹಾಕೊಳ್ಳೋ ಪ್ಲಾನ್ ಮಾಡಿದ್ರು ಅಲ್ವಾ? ಕಿಡ್ನಾಪ್ ಮಾಡೇ ನಾವು ಇಷ್ಟೆಲ್ಲ ದೊಡ್ಡವರಾಗಿದ್ದು. ಅಭಿ, ನನ್ನ ಮಾತನ್ನ ತಪ್ಪು ತಿಳ್ಕೊಂತಿದ್ದೆ. ಒಂದ್ಸಲ ನಿನ್ ಬಾಯಿಂದ ಒಂದ್ ಮಾತು ಬಂತು ಅಂದ್ರೆ ಅದ್ರ ಉದ್ದೇಶ ಏನಂತ ನಂಗೆ ಅರ್ಥ ಆಗುತ್ತೆ.
ಮತ್ತೆ ಅದರ ಅರ್ಥನ ಬದಲಾಯಿಸಕ್ ನೋಡ್ಬೇಡ. ಓ, ಈಗ ಗೊತ್ತಾಗ್ತಿದೆ ನೀನ್ ಈ ಮನೇಲಿ ಯಾಕೆ ಉಳ್ಕೊಂಡೆ ಅಂತ. ಈ ಮನೆನ ಹಾಳು ಮಾಡಕ್ ತಾನೆ. ಸಂಬಂಧ ಇಲ್ದಿರೋ ವಿಚಾರನೆಲ್ಲ ಈ ಮನೆ ಮೇಲೆ ಹಾಕಿ ಇಲ್ಲಿರೋ ಸಂಬಂಧಗಳನ್ನೆಲ್ಲ ಹಾಳು ಮಾಡಕ್ ನೋಡ್ತಾ ಇದೆಯಲ್ವಾ? ಇಲ್ಲ ಅಭಿ, ನನ್ನೆಲ್ಲ ಮಾತುಗಳನ್ನು ಇಷ್ಟು ಸುಲಭವಾಗಿ ಮಿಸ್ಟೇಕ್ ಮಾಡ್ಕೋಬೇಡ. ನಿನಗಷ್ಟೊಂದು ಅನುಮಾನ ಇದ್ರೆ ಆದ್ಯಂಗ್ ಕೇಳು. ವಾವ್, ಕೊಡೋ ಜೋಡಿ. ನೀನೀಗ ಅವಳಿಗೆ ನೀನು ಒಬ್ರನ್ನೊಬ್ರು ಕಾಪಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಫಸ್ಟ್ ಆಫ್ ಆಲ್ ಅವಳ ಆದ್ಯ ಯಾರು? ಅವಳ ಮಾತನ್ನ ನಾನು ಯಾಕೆ ಕೇಳಬೇಕು? ಅವಳು ತಲೆ ಕೆಡಿಸಿ ಮಂಟಪದಿಂದ ಓಡೋಗೋಗ್ ಮಾಡಿದ್ ನೀನು. ಈಗ ಬಂದು ಆದ್ಯನ್ ಕೇಳು ಅಂತಿದ್ಯಾ? ನೋಡು, ನಾನು ನಿನಗೆ ಮತ್ತೆ ಮತ್ತೆ ವಾರ್ನ್ ಮಾಡ್ತಾ ಇದ್ದೀನಿ, ಆದ್ರೆ ನೀನು ಬುದ್ಧಿ ಕಲಿಯುವಾಗ ಕಾಣಿಸ್ತಾ ಇಲ್ಲ. ನನ್ನ ಮನೆನೇನಾದ್ರೂ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೆ ಅದನ್ನ ಇಲ್ಲಿ ಈಗಲೇ ಬಿಟ್ಬಿಡು. ಇಲ್ಲ ಅಂದ್ರೆ ನಾನು ಕೆಟ್ಟ ಮುಖ ನೋಡ್ಬೇಕಾಗತ್ತೆ. ಇದೆಲ್ಲ ಯಾವಾಗಾಯ್ತು ಆದ್ಯಾ? ಅಮ್ಮಯ್ಯ ಮದುವೆ ಹಿಂದಿನ ದಿನ ದೀಪದ ಕಂಬ ತಗೊಂಡು ಮನೆಗೆ ಬಂದಾಗ ನನಗೆ ಕಾಲ್ ಬಂದಿತ್ತು. ಅಣ್ಣನ ಹತ್ರ ಏನಾದರೂ ಬಾಯ್ ಬಿಟ್ರೆ ಅಮ್ಮಯ್ಯ ಮನೆಗೆ ಹೋಗಲ್ಲ, ಸ್ಮಶಾನಕ್ಕೆ ಹೋಗ್ತಾನೆ ಅಂದರೆ ಎದುರಿಸಿದ್ರು ನನಗೆ. ಹೌದು, ಮದುವೆ ದಿನ ಮನೆ ಮುಂದೆ ಯಾವುದೋ ಕಾರ್ ನಿಂತಿತ್ತು. ಅದರಲ್ಲೊಬ್ಬ ರೌಡಿ ಸಹ ಇದ್ದ. ಕೇಳಿದ್ಕೆ ವರ್ಧ ಅವ್ರ ಜೊತೆ ಜಗಳಕ್ಕೆ ಸಹ ಬಂದ. ಅಂದ್ರೆ ಅವತ್ತು ಅಮ್ಮಯ್ಯ ಮನೇಲಿದ್ರಾ? ಹೌದು. ಹಾಗಿದ್ರೆ ಅವರು ಅಮ್ಮಯ್ಯನ ಫಾಲೋ ಮಾಡ್ತಿದ್ರು ಅನ್ಸುತ್ತೆ. ನಮಗೆ ಗೊತ್ತಿಲ್ದಿರೋ ಹಾಗೆ ಈ ಮನೆ ಸುತ್ತ ಏನೋ ನಡೀತಾ ಇದೆ ಆದ್ಯಾ. ಆದರೂ ನೀನು ಶ್ರಾವಣಿ ಅಕ್ಕನ ಜೊತೆ ಗುಟ್ಟಾಗಿ ಈ ವಿಷಯನ ಹೇಳಿದಿದ್ರೆ ಅವರು ಸ್ಮಾರ್ಟಾಗಿ ಹೇಗಾದರೂ ಹ್ಯಾಂಡಲ್ ಮಾಡ್ತಾ ಇದ್ರು. ತುಂಬ ಭಯದಲ್ಲಿದ್ದೆ ಅಕ್ಕ ನಾನು. ಇವತ್ತು ನಿನ್ನ ಭಯದ ಪರಿಣಾಮ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡ್ತಾ ಇದೆಯಾ? ಐ ಆಮ್ ವೆರಿ ಸಾರಿ ಅಕ್ಕ. ಈಗ ಸಾರಿ ಕೇಳಿ ಏನು ಪ್ರಯೋಜನ ಹೇಳು? ಹಾಗಾದರೆ ಅವರೇ ಪ್ರಭಾಕರ್ ಮಾವನ್ನ ಕಿಡ್ನಾಪ್ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಯಾರೋ ನಮಗೆ ಗೊತ್ತಿರೋರೆ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನು ವಾರ್ಗಿತ್ತಿರು ಯಾವುದೋ ವಾರು ಟಾರ್ಗೆಟು ಅಂತ ಮಾತಾಡ್ತಾ ಇದ್ದೀರಾ? ಆದ್ಯಾ, ನೀನು ಟೊಮೆಟೊ ಹಿಡ್ಕೊಂಡು ಕಿಚನಿಗೆ ಬಾ. ಬೇಗ ತಿಂಡಿ ಮಾಡಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಏ ಬಿಂದು, ನಿಂತ್ಕೊಳೆ. ನೀನು ತುಂಬ ಸ್ಮಾರ್ಟ್ ಅಂತ ನನಗೆ ಗೊತ್ತು. ಅದನ್ನು ನನ್ನ ಹತ್ರ ತೋರಿಸ್ಬೇಡ. ಅದೇನು ವಿಷಯ ಇದೆಯೋ ನನಗೆ ಹೇಳು. ನಿಶಿ, ಬೆಳಗ್ಗೆ ಡಿಸ್ಟರ್ಬ್ ಮಾಡಬೇಡ. ಹಾಸ್ಪಿಟಲ್ಗೆ ಹೋಗಬೇಕು, ಅರ್ಥ ಮಾಡ್ಕೊ. ನಾವುಗಳು ಎಷ್ಟು ಬೇಗ ಹೋಗ್ತೀವೋ ವರ್ಧ ಮತ್ತು ಅತ್ತೆ ಅಷ್ಟೇ ಬೇಗ ಮನೆಗೆ ಬರ್ತಾರೆ. ರಾತ್ರಿ ಪೂರ್ತಿ ಅವ್ರು ಅಲ್ಲೇ ಇದ್ದಾರೆ. ನೀನಂತೂ ಹೋಗಿ ಅಲ್ಲಿರಲ್ಲ, ಅದು ನನಗೆ ಗೊತ್ತಿದೆ.